ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಡ್ರ್ಯಾಗನ್ಸ್ ಎನರ್ಜಿಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ನೀವು ಡ್ರ್ಯಾಗನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದರೆ ದಟ್ ಇಸ್ ಟೋಟ್ಲಿ ಫೈನ್. ಇವತ್ತಿನ ಮೆಸೇಜಸ್ಸು ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದರೆ ನಿಮ್ಮ ಮಣಿಪುರ ಚಕ್ರ, ನಿಮ್ಮ ಪವರ್ ಸೆಂಟರಿಂದ ಮೆಸೇಜಸ್ನ ತರ್ತಾ ಇದ್ದೀವಿ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಐ ಬಿಲೀವ್ ಇನ್ ಡ್ರ್ಯಾಗನ್ ಎನರ್ಜಿ, ದ ಪವರ್ ಆಫ್ ಡ್ರ್ಯಾಗನ್. ಸೊ ಹಾಗಾಗಿ ಐ ಆಮ್ ಕನೆಕ್ಟಿಂಗ್ ಡ್ರ್ಯಾಗನ್ ಎನರ್ಜೀಸ್ಗೆ ಇವತ್ತಿನ ರೀಡಿಂಗ್ಗೆ. ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡ್ರ್ಯಾಗನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡ್ರ್ಯಾಗನ್. ಓಕೆ, ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಡ್ರ್ಯಾಗನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಗ್ರೂಪ್ ನಂಬರ್ 1, ಮೊದಲನೇದಾಗಿ ನೀವು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಈ ಡ್ರ್ಯಾಗನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಏನು ಮೆಸೇಜಸ್ಸು ಬರ್ತಾ ಇದೆ ನಿಮಗೆ ಅಂತ ಆ ಸೈಲೆನ್ಸಲ್ಲಿ ಇದ್ದಾಗ ಮೊದಲನೇದು ತೋರಿಸ್ತಾ ಇರೋದು ಈ ಪರ್ಟಿಕ್ಯುಲರ್ ಡ್ರ್ಯಾಗನ್ ಎನರ್ಜಿಯಿಂದ ಬರ್ತಾ ಇರೋ ಮೆಸೇಜ್ ಬಂದು ನಿಮ್ಮನ್ನು ನೀವು ಸೆಲ್ಫ್ ಕ್ರಿಟಿಸೈಸ್ ಮಾಡ್ತಾಯಿದ್ರೆ, ಅಥವಾ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಾಯಿದ್ರೆ, ಅಥವಾ ನಾನಿನ್ನೂ ಹೆಚ್ಚಿಗೆ ಮಾಡ್ಬೋದಿತ್ತು, ಅಥವಾ ನಾನಿನ್ನೂ ಡಿಫ್ರೆಂಟಾಗಿ ಮಾಡ್ಬೋದಾಗಿತ್ತು, ಅಥವಾ ನಾನಿನ್ನೂ ಡಿಫ್ರೆಂಟಾಗಿ ಇರ್ಬೋದಿತ್ತು, ಮೇ ಬಿ ನನ್ನ ಕೈಲಿದು ಸಾಧ್ಯ ಇಲ್ವೇನೋ, ಅಥವಾ ಈ ಥರ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತಾಯಿದ್ರೆ, ಸೆಲ್ಫ್ ಕ್ರಿಟಿಸೈಸ್ ಮಾಡ್ತಾಯಿದ್ವಿ, ನಮ್ಮನ್ನು ನಾವು ಡೌನ್ ಪ್ಲೇ ಮಾಡ್ತಾಯಿದ್ರೆ ಈ ಪರ್ಟಿಕ್ಯುಲರ್ ಡ್ರ್ಯಾಗನ್ ಹೇಳ್ತಾ ಇರೋದು ನಿಮ್ಮ ಟ್ಯಾಲೆಂಟು, ನಿಮ್ಮ ಪೊಟೆನ್ಷಿಯಲು, ನಿಮ್ಮ ಸ್ಟ್ರೆಂತು, ನಿಮ್ಮ ಪವರ್ ಬಂದು ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆಗಿರುವಂಥದ್ದು. ನಿಮ್ಮ ಪವರ್ ಬಂದು ಫಿಸಿಕಲ್ ಪವರ್ಗಿಂತ ನಿಮ್ಮ ಪವರ್ ಬಂದು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ನಿಮ್ಮ ಪವರ್ ಬಂದು ನಿಮ್ಮ ಸೈಲೆನ್ಸಲ್ಲಿರುವಂಥದ್ದು. ನಿಮ್ಮ ಪವರ್ ಬಂದು ನೀವು ನಿಮ್ಮ ಇಂಟ್ಯೂಷನಲ್ಲಿರುವಂಥದ್ದು, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸಲ್ಲಿ ನಿಮ್ಮ ಸ್ಟ್ರೆಂತು ಜಾಸ್ತಿ ಇರುವಂಥದ್ದು. ಸೊ ಆರೆಂಜಸ್ಗೂ ಆ್ಯಪಲ್ಸ್ಗೂ ಯಾವುದೇ ಕಂಪ್ಯಾರಿಸನ್ ಮಾಡೋದಕ್ಕಾಗೋದಿಲ್ಲ. ಆರೆಂಜಲ್ಲಿ ಅದರದ್ದೇ ಆದಂಥ ಪವರ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ. ಅದೇ ಆ್ಯಪಲ್ಗೆ ಕನೆಕ್ಟ್ ಮಾಡಿದಾಗ ಇಟ್ ಹ್ಯಾಸ್ ಡಿಫ್ರೆಂಟ್ ವೈಟಮಿನ್ಸ್ ಅಥವಾ ಅದರದ್ದೇ ಆದಂಥ ಟೇಸ್ಟ್ ಇರುತ್ತೆ, ಫೀಲ್ ಇರುತ್ತೆ. ಸೊ ದೆರ್ ಇಸ್ ನೋ ಕಂಪ್ಯಾರಿಸನ್ ಬೇರೆಯವ್ರಿಗೂ ನಮಗೂ, ಅಥವಾ ನಾವೀಗಿರಬೇಕಿತ್ತೇನೋ, ಹೀಗೆ ಮಾಡಬೇಕಿತ್ತೇನೋ, ನಾನು ಇನ್ನೂ ಬೇರೆ ಥರ ಇದ್ದಿದ್ರೆ, ಇನ್ನೂ ಬೇರೆ ಥರ ಮಾಡಿದರೆ. ಸೊ ಈ ಥರ ನಮ್ಮನ್ನು ನಾವು ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಈ ಪರ್ಟಿಕ್ಯುಲರ್ ಡ್ರ್ಯಾಗನ್ ಎನರ್ಜಿ ಹೇಳ್ತಾ ಇರೋದು ನಿಮ್ಮ ಪವರ್ ಬಂದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಕೆಲವೊಂದು ಸಲ ನಿಮ್ಮ ಪವರ್ ಇರೋದು ಸೈಲೆನ್ಸಲ್ಲಿ, ಆರ್ಗ್ಯುಮೆಂಟಲ್ಲ. ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ನನಗೂ ನಿಮಗೂ ಏನಾದರೂ ಆರ್ಗ್ಯುಮೆಂಟ್ ಆಗ್ತಿದ್ರೆ ನಿಮ್ಮ ಪವರ್ ಇರೋದು ಸೈಲೆಂಟಾಗಿ ನೀವು ಆ ಜಾಗದಿಂದ ಬಿಟ್ಟು ಹೋಗೋದ್ರಲ್ಲಿ. ಯಾಕೆಂದರೆ ಮುಂದ್ಗಡೆ ಇರುವಂಥ ವ್ಯಕ್ತಿಗೆ ಪ್ರಾಬಬ್ಲಿ ನೀವು ಹೇಳ್ತಾ ಇರೋದು ಅರ್ಥ ಆಗದೆ ಇರ್ಬೋದು, ನಿಮ್ಮ ಎಮೋಷ್ನಲ್ ಡೆಪ್ತ್ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ನೀವು ಏನನ್ನ ಕನ್ವೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ, ಆ ಎನರ್ಜಿ ಮತ್ತು ವೇವ್ ಲೆಂತ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಇರ್ಬೋದು. ಸೊ ದೆರ್ ಇಸ್ ನೋ ಪಾಯಿಂಟ್ ಆರ್ಗ್ಯುಮೆಂಟಲ್ಲಿ ಅಥವಾ ಡಿಸ್ಕಷನಲ್ಲಿ ಅಥವಾ ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡೋದ್ರಲ್ಲಿ. ಮೇ ಬಿ ಜನರು ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬೋದು ನಿಮ್ಮ ಎಮೋಷ್ನಲ್ ಸ್ಟ್ರೆಂತಿಂದಾಗಿ. ನಿಮ್ಮ ಎಮೋಷನ್ಸ್ ನಿಮ್ಮ ವೀಕ್ನೆಸ್ ಅಂತ ಹೇಳಿ ಜನರು ಹೇಳಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಪಾರ್ಟ್ನರ್ ಬಂದು ಯು ಆರ್ ಎಮೋಷ್ನಲ್ ಫೂಲ್ ಅಂತ ಹೇಳಿರ್ಬೋದು. ಬಟ್ ಆ್ಯಕ್ಚುಲಿ ನಿಮ್ಮ ಪವರ್ ಇರೋದು ನಿಮ್ಮ ಎಮೋಷನ್ಸಲ್ಲಿ. ಯು ಹ್ಯಾವ್ ಸಚ್ ಅ ಡೆಪ್ತ್, ನಿಮ್ಮ ಎಮೋಷ್ನಲ್ ಡೆಪ್ತ್, ಲೈಕ್ ಅನ್ಎಂಡಿಂಗ್ ಎಮೋಷ್ನಲ್ ಡೆಪ್ತ್ ನಿಮ್ಮಲ್ಲಿರೋದು. ಎಷ್ಟೊಂದು ಜನಕ್ಕೆ ಅದರ ಸ್ಟ್ರೆಂತ್, ಅದರ ಪವರ್ ಅರ್ಥ ಆಗೋದಿಲ್ಲ. ಯಾಕೆಂದರೆ ಎಲ್ಲರ ಕೈಲೂ ಇಷ್ಟು ಡೀಪಾಗಿ ಫೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗ್ರೂಪ್ ನಂಬರ್ 1 ಇಟ್ ಇಸ್ ಅ ಗಿಫ್ಟ್. ಅಷ್ಟು ಡೀಪಾಗಿ ಫೀಲ್ ಮಾಡೋದು ಪ್ರಪಂಚನಿರ್ಬೋದು, ನಮ್ಮ ಸುತ್ತಮುತ್ತದ ಪರಿಸರ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋ ಜನರನ್ನಿರ್ಬೋದು, ಅಥವಾ ನಾವು ಪ್ರೀತಿಸೋಕ್ಕಾಗುವಂಥ ಕೆಪಾಸಿಟಿ ಇರ್ಬೋದು. ಇಟ್ ಗೋಸ್ ವೆರಿ ವೆರಿ ಡೀಪ್ ರೂಟೆಡ್, ಹೈಲಿ ಲಾಯಲ್, ಹೈಲಿ ಲೈಕ್ ಅ ಗಿಫ್ಟ್. ಯು ಆರ್ ಸಚ್ ಅ ಗಿಫ್ಟ್ ಈ ಯೂನಿವರ್ಸಲ್ಲಿ. ಇಂಥ ಒಂದು ಎಮೋಷನ್ಸ್ನ ಅಥವಾ ಹಾರ್ಟನ್ನ ಕ್ಯಾರಿ ಮಾಡುವಂಥ ಕೆಪಾಸಿಟಿ ಇರೋದಕ್ಕೆ. ಸೊ ನಿಮ್ಮ ಸ್ಟ್ರೆಂತು, ನಿಮ್ಮ ಪವರ್ ಬಂದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್, ಬೇರೆಯವ್ರ ಥರ ಅಲ್ಲ. ಸೊ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋ ಅಂಥ ತಪ್ಪು ಯಾವತ್ತೂ ಮಾಡಬೇಡಿ ಅಂತ ಹೇಳಿ ನಿಮ್ಮ ಈ ಪರ್ಟಿಕ್ಯುಲರ್ ಡ್ರ್ಯಾಗನ್ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಥರ್ಡ್ ಐ ಚಕ್ರ, ಈ ಬಿಂದು ಥರ, ಈ ಟಿಯರ್ ಡ್ರಾಪ್ ಥರ ಇರೋದು ಹಾಗೆ ನಿಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಡ್ರ್ಯಾಗನ್ ರೈಡರ್ ಬಂದು ಫೋರ್ಸ್ ಮಾಡ್ತಾ
ಮಾಡ್ತಾ ಇಲ್ಲ ಈ ಡ್ರ್ಯಾಗನ್, ದಿಸ್ ಇಸ್ ಡ್ರ್ಯಾಗನ್ ರೈಡರ್ಸ್ ಡೆಕ್. ಅಂದರೆ ಈ ಡ್ರ್ಯಾಗನ್ನ ರೈಡ್ ಮಾಡುವಂಥವ್ರು, ಯು ಆರ್ ದ ಡ್ರ್ಯಾಗನ್ ರೈಡರ್. ಬಟ್ ನೀವು ನಿಮ್ಮ ಡ್ರ್ಯಾಗನನ್ನು ರೈಡ್ ಮಾಡೋದು ಫೋರ್ಸ್ಫುಲ್ ಆಗಲ್ಲ, ನಿಮ್ಮ ಎಮೋಷ್ನಲ್ ಕನೆಕ್ಷನಿಂದಾಗಿ. ನಿಮ್ಮ ಕನೆಕ್ಷನ್ ಈ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಇರ್ಬೋದು, ಹೈಯರ್ ಪವರ್ಸ್ ಜೊತೆ ಇರ್ಬೋದು, ಅಥವಾ ನಿಮ್ಮ ಸೋಲ್ ಜೊತೆ ಇರೋ ಕನೆಕ್ಷನ್ ಇರ್ಬೋದು, ಅಥವಾ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಇರೋ ಕನೆಕ್ಷನ್ ಇರ್ಬೋದು. ಇಟ್ ಈಸ್ ವೆರಿ ವೆರಿ ಡೀಪ್. ಸೊ ಪ್ರಾಬ್ಲಿ ನೀವು ಆರ್ಗ್ಯುಮೆಂಟ್ ಮಾಡ್ತಾ ಇರೋ ವ್ಯಕ್ತಿ ಜೊತೆ ಅಥವಾ ನೀವು ಸುತ್ತಮುತ್ತ ಇರುವಂಥ ಜನರಲ್ಲಿ ಈ ಥರ ಒಂದು ಡೆಪ್ತು ಅಥವಾ ಈ ಥರ ಒಂದು ಕನೆಕ್ಷನ್ನು ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್. ಸೊ ದೆರ್ ಇಸ್ ನೋ ಕಂಪ್ಯಾರಿಸನ್. ನಿಮ್ಮ ಥರ ಆಳವಾಗಿ ಕನೆಕ್ಟ್ ಮಾಡೋದು ಇಟ್ ಈಸ್ ನಾಟ್ ಪಾಸಿಬಲ್ ಎಲ್ಲರ ಕೈಲೂ. ಸೊ ಡೋಂಟ್ ಸೆಲ್ಫ್ ಕ್ರಿಟಿಸೈಸ್ ನಿಮ್ಮನ್ನು ನೀವು, ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮನ್ನು ನೀವು, ಯಾಕೆಂದರೆ ಯು ಫೀಲ್ ಎವ್ರಿಥಿಂಗ್ ಸೋ ಡೀಪ್ಲಿ ಗ್ರೂಪ್ ನಂಬರ್ 1 ಆ್ಯಂಡ್ ದಟ್ ಈಸ್ ಯುವರ್ ಪವರ್, ದಟ್ ಈಸ್ ಯುವರ್ ಸ್ಟ್ರೆಂತ್, ದಟ್ ಈಸ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್. ಯಾಕೆ ಅಂತಂದರೆ ನಿಮಗೆ ಗೊತ್ತಿಲ್ದಿರ ಈ ಭೂಮಿಗೆ ನೀವು ಕೊಡ್ತಾ ಇರೋಂಥ ಕೊಡುಗೆ ಬಂದು, ಉಡುಗೊರೆ ಬಂದು ನಿಮ್ಮ ಎನರ್ಜಿ, ನಿಮ್ಮ ಈ ಡೆಪ್ತು, ಈ ಹೀಲಿಂಗ್ ತರೋದಕ್ಕೆ ಈ ಭೂಮಿಗೆ ಬಂದಿರುವಂಥ ಡೀಪ್ ಲವ್ವಿಂಗ್ ಸೋಲ್. ನೀವು ವೆರಿ ಹೈ ವೈಬ್ರೇಷನಲ್ ಸೋಲ್. ಸೊ ನಿಮ್ಮನ್ನು ಜನರು ಪ್ರಾಬಬ್ಲಿ ನಿಮ್ಮ ಎಂಟೈರ್ ಲೈಫಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡಿರ್ಬೋದು. ನಿಮ್ಮ ಎಮೋಷನ್ಸ್ನ ಲೈಕ್ ದೇ ಮೇ ಹ್ಯಾವ್ ಮಿಸ್ಯೂಸ್ಡ್ ನಿಮ್ಮ ಎಮೋಷನ್ಸ್ನ, ನಿಮ್ಮ ಡೆಪ್ತನ್ನ, ನಿಮ್ಮ ಲಾಯಲ್ಟಿನ ಜನರು ಮಿಸ್ಯೂಸ್ ಮಾಡಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಇನ್ ಜನರಲ್ ಆಗಿ. ಬಟ್ ದಟ್ ಈಸ್ ಯುವರ್ ಸ್ಟ್ರೆಂತ್, ದಟ್ ಈಸ್ ಯುವರ್ ಕೆಪಾಸಿಟಿ. ಸೊ ಅದನ್ನು ಹೇಗೆ ನಿಮ್ಮ ಸ್ಟ್ರೆಂತ್ ಆಗಿ ಯೂಸ್ ಮಾಡ್ಕೊಳ್ಳೋದು ಇನ್ಸ್ಟೆಡ್ ಆಫ್ ಅದನ್ನು ವೀಕ್ನೆಸ್ ಆಗೋದಕ್ಕೆ ಬಿಡ್ದಿರಾ, ಅದಕ್ಕೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು, ನಾವು ಯಾರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋವಂಥದ್ದು. ನನಗೆ ಯಾಕೆ ಈ ರೀತಿ ನನಗೆ ಫೀಲ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಂಟ್ಯೂಷನನ್ನು ನಂಬುವಂಥದ್ದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈಗ ನಾವು ಪಾರ್ಟ್ನರ್ಶಿಪ್ಗೆ ಎಂಟರ್ ಆಗ್ತಾ ಇದ್ದೀವಿ, ಬಟ್ ನಮ್ಮ ಎಮೋಷನ್ಸು, ನಮ್ಮ ಇಂಟ್ಯೂಷನು, ನಮ್ಮ ಬಾಡಿ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾ ಇದೆ ಆ ಪಾರ್ಟ್ನರ್ಶಿಪ್ನ ಅಥವಾ ಆ ವ್ಯಕ್ತಿನ ಅಥವಾ ಜಾಗನ. ಬಟ್ ಸ್ಟಿಲ್ ನಮ್ಮನ್ನು ನಾವು ಫೋರ್ಸ್ ಮಾಡ್ತೀವಿ ಜನರಿಗೋಸ್ಕರ, ಸೊಸೈಟಿಗೋಸ್ಕರ, ಇನ್ನೊಂದಕ್ಕೋಸ್ಕರ, ಮತ್ತೊಂದಕ್ಕೋಸ್ಕರ. ಇಟ್ಸ್ ಓಕೆ ಅಂತ ಹೇಳಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ದಟ್ ಈಸ್ ಆ್ಯಕ್ಚುಲಿ ನಿಮ್ಮ ಸಿಗ್ನಲ್, ನಿಮ್ಮ ಇಂಟರ್ನಲ್ ಸಿಗ್ನಲ್ ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಸ್ಟ್ರೆಂತ್ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಇನ್ನರ್ ಡ್ರ್ಯಾಗನ್ ನಿಮಗೆ ಹೇಳ್ತಾ ಇರೋದು ಪೇ ಅಟೆನ್ಷನ್. ಯಾಕೆಂದರೆ ನಮ್ಗೆ ಒಳಗಡೆಯಿಂದ ಅನ್ನಿಸ್ತಾ ಇದೆ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ. ಆ ಕನೆಕ್ಷನ್ ಏನಿದೆ, ಆ ಡೆಪ್ತ್ ಏನಿದೆ, ದಟ್ ಈಸ್ ಯುವರ್ ಸ್ಟ್ರೆಂತ್ ಗ್ರೂಪ್ ನಂಬರ್ 1. ಜನರನ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಯೂನಿವರ್ಸ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಡೀಪಾಗಿ ಕನೆಕ್ಟ್ ಮಾಡುವಂಥ ಕೆಪಾಸಿಟಿ ಇರ್ಬೋದು, ಅದೆಲ್ಲ ನಿಮ್ಮ ಸ್ಟ್ರೆಂತು. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಈ ಪರ್ಟಿಕ್ಯುಲರ್ ಡ್ರ್ಯಾಗನ್ ಎನರ್ಜಿ ನಿಮಗೆ ನೆನಪಿಸ್ತಾ ಇರೋದು ನಿಮ್ಮ ಎಮೋಷನ್ಸ್ ಬಂದು ನಿಮ್ಮ ವೀಕ್ನೆಸ್ ಅಲ್ಲ, ನಿಮ್ಮ ಸ್ಟ್ರೆಂತು. ಎಮೋಷ್ನಲ್ ಫೂಲ್ ಅನ್ನುವಂಥ ಕಾನ್ಸೆಪ್ಟು ಎಲ್ಲೂ ಇಲ್ಲ. ಜನರು ಎಮೋಷನ್ಸ್ನ ಫೀಲ್ ಮಾಡೋಕ್ಕಾಗದೇ ಇರೋವಂಥ ಫೂಲಿಶ್, ಐ ಆಮ್ ಸಾರಿ ಟು ಸೇ ಇಡಿಯಟ್ಸ್, ಎಮೋಷ್ನಲ್ ಫೂಲ್ ಅಂತ ಹೇಳಿ ಬೇರೆಯವ್ರನ್ನ ಲೇಬಲ್ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಆ ಕೆಪಾಸಿಟಿ ಇಲ್ಲ ಅಷ್ಟು ಡೀಪಾಗಿ ಫೀಲ್ ಮಾಡುವಂಥದ್ದು. ಸೊ ಆ್ಯಕ್ಚುಲಿ ವಿ ಫೀಲ್ ಸಾರಿ ಅವ್ರಿಗೆ, ಏಕೆಂದರೆ ನಿಮಗೆ ಫೀಲ್ ಮಾಡೋಕ್ಕಾಗೋಷ್ಟು ಅವರಿಗೆ ಫೀಲ್ ಮಾಡೋದಕ್ಕಾಗೋದಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ನೀವು ಇಫ್ ಯು ಆರ್ ಇನ್ ಲವ್, ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಫೀಲ್ ಮಾಡುವಂಥದ್ದು ಆ ಲವ್ ಬಂದು ಇಟ್ ಈಸ್ ನೆಕ್ಸ್ಟ್ ಲೆವೆಲ್, ಅಪ್ಗ್ರೇಡೆಡ್ ವರ್ಷನ್ ಆಫ್ ಲವ್ ನೀವು ಫೀಲ್ ಮಾಡುವಂಥದ್ದು. ಅದೇ ನಿಮ್ಮ ಪಾರ್ಟ್ನರಿಗೆ ಆ ಲೆವೆಲಲ್ಲಿ ಆ ಲವ್ನ ಫೀಲ್ ಮಾಡೋದಕ್ಕಾಗದೇ ಇರ್ಬೋದು. ಬಿಕಾಸ್ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಬಂದು ಇಟ್ ಈಸ್ ವೆರಿ ವೆರಿ ಹೈ ವೆನ್ ಇಟ್ ಕಮ್ಸ್ ಟು ನಿಮ್ಮ ಲವ್, ನಿಮ್ಮ ಡೆಪ್ತ್ ಬಂದು ಇಟ್ ಈಸ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಸೊ ದಟ್ ಈಸ್ ವೇರ್ ನಿಮ್ಮ ಪವರ್ ಇರೋದು. ಸೊ ನಿಮ್ಮ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಈ ಡ್ರ್ಯಾಗನ್ ಎನರ್ಜಿ ನಿಮಗೆ ಹೇಳ್ತಾ ಇರೋದು, ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮ ಪವರನ್ನು, ನಿಮ್ಮ ಎಮೋಷನ್ಸ್ನ, ನಿಮ್ಮ ಇಂಟ್ಯೂಷನನ್ನು. ಅದು ಮೊದಲನೇ ಸೆಟ್ ಆಫ್ ಮೆಸೇಜಸ್ಸು. ಎರಡನೇ ಮೆಸೇಜ್ ಬಂದು ನಿಮಗೆ ಹೇಳ್ತಾ ಇರೋದು, ಡೋಂಟ್ ಎವರ್ ಕಂಪೇರ್ ನಿಮ್ಮನ್ನು ಬೇರೆಯವ್ರ ಜೊತೆಗೆ, ಅವರ ಸ್ಟ್ರೆಂತ್ ಜೊತೆಗೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯಾರೋ ಬಿಸ್ನೆಸ್ ಮಾಡ್ತಾ ಇರ್ಬೋದು, ನಿಮ್ಮ ಸ್ಟ್ರೆಂತ್ ಬಿಸ್ನೆಸ್ ಇಲ್ಲದೆ ಇರ್ಬೋದು. ನಿಮ್ಮ ಸ್ಟ್ರೆಂತ್ ಬಂದು ಇಟ್ ಈಸ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಬೇಸ್ಡ್ ಆನ್ ನಿಮ್ಮ ಎಮೋಷ್ನಲ್ ಕೆಪಾಸಿಟಿ, ಕೇಪಬಿಲಿಟಿ. ಮೇ ಬಿ ಯು ಆರ್ ಅ ವೆರಿ ಗುಡ್ ಆರ್ಟಿಸ್ಟ್. ಸೊ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಆರ್ಟಿಸ್ಟ್ರಿನ ಯೂಸ್ ಮಾಡಿಕೊಂಡು ನೀವು ಮಾನಿಟೈಸ್ ಮಾಡ್ಬೋದು. ಎಲ್ರಿಗೂ ಮಾತಾಡೋಕ್ಕಾಗದೇ ಇರ್ಬೋದು, ನಿಮಗೆ ಮಾತಾಡೋದು ಈಸಿ ಇರ್ಬೋದು, ಅಥವಾ ಜನರ ಜೊತೆ ಕನೆಕ್ಟ್ ಆಗೋದು ಈಸಿ ಇರ್ಬೋದು. ಸೊ ಅಂಡರ್ಸ್ಟ್ಯಾಂಡ್ ನಿಮ್ಮ ಸ್ಟ್ರೆಂತ್ ಏನು ಅಂತ ಹೇಳಿ, ಇನ್ಸ್ಟೆಡ್ ಆಫ್ ಕಂಪೇರಿಂಗ್ ಅವ್ರು ಮಾಡ್ತಿದ್ದಾರೆ ಅಥವಾ ಅವ್ರು ಮಾಡಿದ್ರು ಅಥವಾ ಇನ್ನೊಬ್ರು ಕೈಲಾಗತ್ತೆ ನನ್ನ ಕೈಲಿ ಯಾಕಾಗಲ್ಲ. ಎಲ್ಲರೂ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಎಲ್ಲರೂ ತೆಂಗಿನ ಮರ ಆಗೋದಕ್ಕಾಗೋದಿಲ್ಲ. ಎಲ್ಲರೂ ಆ್ಯಪಲ್ಸ್ ಆಗೋದಕ್ಕಾಗೋದಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಫ್ಲೇವರ್ ಇರುತ್ತೆ, ಟೇಸ್ಟ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಬ್ಯೂಟಿ ಇರುತ್ತೆ, ಕಲರ್ ಇರುತ್ತೆ, ಫ್ಲೇವರ್ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ನಿಮ್ಮ ಫ್ಲೇವರ್ ಏನು, ನಿಮ್ಮ
ಬ್ಯೂಟಿ ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವ್ಯಾಲ್ಯೂ ಏನು ಅಂತ ಹೇಳಿ. ಆ್ಯಂಡ್ ಡೋಂಟ್ ಎವರ್ ಕಂಪೇರ್. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಟು ಸ್ಟಾರ್ಟ್ ವಿತ್. ಆ್ಯಂಡ್ ಆಲ್ಸೋ ಯು ಆರ್ ವೆರಿ ಗುಡ್ ಸ್ಪಿರಿಚುಲಿ ತುಂಬ ಸೆನ್ಸಿಟಿವ್ ಇರೋವಂಥವ್ರು ನೀವು. ಇಟ್ಸ್ ವೆರಿ ಈಸಿ ನಿಮಗೆ ಆ ಇಂಟ್ಯೂಷನ್ ಮುಖಾಂತರ ಮೆಸೇಜಸ್ಸನ್ನು ತಂದ್ಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್, ನೀವು ಯಾವುದ್ರ ಬಗ್ಗೆ ಆದರೂ ಓವರ್ ಥಿಂಕ್ ಮಾಡ್ತಿದ್ರೆ, ಫರ್ಗೆಟ್ ಅಬೌಟ್ ಓವರ್ ಥಿಂಕಿಂಗ್. ಗೈಡೆನ್ಸ್, ನಿಮ್ಮ ಇಂಟ್ಯೂಷನ್ ಬಂದು ನಿಮ್ಮನ್ನ ಗೈಡ್ ಮಾಡೋದು, ಸ್ಪೆಸಿಫಿಕ್ ಆಗಿ ಅಲರ್ಟ್ ಆಗಿ ಬೇರೆ ಜನರ ಬಗ್ಗೆ ಅಥವಾ ಜಾಗದ ಬಗ್ಗೆ ಅಥವಾ ನೀವಿರೋವಂಥ ಸಿಚುವೇಶನ್ ಬಗ್ಗೆ ಯು ಗೆಟ್ ಅ ಕ್ಲಿಯರ್ ಗೈಡೆನ್ಸ್. ಇದರಲ್ಲಿ ಪ್ರೊಸೀಡ್ ಮಾಡಬೇಕಾ ಮಾಡಬಾರ್ದಾ, ಅಥವಾ ಈ ವ್ಯಕ್ತಿ ಜೊತೆ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ. ಸೊ ನಿಮ್ಮ ಬಾಡಿ, ನಿಮ್ಮ ಇಂಟ್ಯೂಷನ್ ಬಂದು ಇಮ್ಮಿಡಿಯೇಟಾಗಿ ಸಿಗ್ನಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೆಡ್ ಸಿಗ್ನಲ್ ಅಥವಾ ಗ್ರೀನ್ ಸಿಗ್ನಲ್ ನಿಮ್ಮದೇ ಆದಂಥ ಸ್ಪೆಸಿಫಿಕ್ ಆಗಿರುವಂಥ ಸಿಗ್ನಲ್ ಇರುತ್ತೆ. ಮೇ ಬಿ ನಿಮ್ಮ ಬಾಡಿ ರಿಜೆಕ್ಟ್ ಮಾಡ್ಬೋದು, ನಿಮ್ಮ ಬಾಡಿನಲ್ಲಿ ರ್ಯಾಷಸ್ ಬರೋದಕ್ಕೆ ಶುರು ಆಗ್ಬೋದು, ಅಥವಾ ರೆಸ್ಟ್ಲೆಸ್ ಆಗೋದಕ್ಕೆ ಶುರು ಆಗ್ಬೋದು ಯಾರನ್ನಾದರೂ ಭೇಟಿ ಮಾಡಿದಾಗ, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಜಾಗಕ್ಕೆ ಹೋದಾಗ, ಅಥವಾ ಯಾವುದಾದ್ರೂ ಡಿಸಿಷನ್ ಮಾಡಬೇಕಾದ್ರೆ. ಸೊ ಪೇ ಅಟೆನ್ಷನ್. ಬೇರೆ ಕಡೆ ಹೋದಾಗ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ಬೋದು, ನಿಮ್ಮ ಮೈಂಡ್ ಕಾಮ್ ಆಗ್ಬೋದು. ಸೊ ಪೇ ಅಟೆನ್ಷನ್, ಯಾಕೆಂದರೆ ನಿಮ್ಮ ಸ್ಟ್ರೆಂತು ಅಲ್ಲಿರೋದು. ಸೊ ಎಲ್ಲರಿಗೂ ಆ ಸ್ಟ್ರೆಂತ್ ಇರೋದಿಲ್ಲ. ಅಗೇನ್ ಯು ಆರ್ ಗೆಟಿಂಗ್ ಅ ಲಾಡ್ ಆಫ್ ಬ್ಲೂ ಡ್ರ್ಯಾಗನ್. ಅಗೇನ್ ಈ ಕಾರ್ಡ್ ಬಂದು ಹೇಳ್ತಾರೋ, ಲಿಸನ್ ಟು ದ ವಾಯ್ಸ್ ಆಫ್ ದ ಯೂನಿವರ್ಸ್. ದಿಸ್ ಈಸ್ ಎಕ್ಸಾಕ್ಟ್ಲಿ. ಸೊ ನಮ್ಮ ವಾಯ್ಸನ್ನು, ನಮ್ಮ ಇಂಟರ್ನಲ್ ವಾಯ್ಸನ್ನು, ಐ ಆಮ್ ಸಾರಿ, ಐ ಆಮ್ ಟ್ರೈಂಗ್ ಟು ರೀಡ್ ಈ ಮೆಸೇಜನ್ನು. ಬ್ಲೂ ಪ್ರಿಂಟ್, ಲೈಕ್ ವಾಯ್ಸ್, ನಿಮ್ಮ ಇಂಟರ್ನಲ್ ಸೋಲ್ ವಾಯ್ಸು ಅಥವಾ ನಿಮ್ಮ ಹೈಯರ್ ಪವರ್ ವಾಯ್ಸು. ದಿಸ್ ಇಸ್ ಡಾರ್ಕ್ ಬ್ಲೂ ಗ್ಯಾಲಾಕ್ಟಿಕ್. ಲುಕ್ ಅಟ್ ಆಲ್ ದ ಬ್ಲೂ. ಇದೆಲ್ಲ ಒಂದು ನಮ್ಮ ಎಮೋಷನ್ಸು, ನಮ್ಮ ಇಂಟ್ಯೂಷನ್ಗೆ ಕನೆಕ್ಟ್ ಆಗಿರುವಂಥದ್ದು. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ನಿಮ್ಮ ಸ್ಟ್ರೆಂತ್ ಇರೋದು ಫಿಸಿಕಲ್ಗಿಂತ ಜಾಸ್ತಿ ಮೆಂಟಲ್ ಸ್ಟ್ರೆಂತು, ಮೈಂಡ್ ರಿಲೇಟೆಡ್ ಸ್ಟ್ರೆಂತು, ಸ್ಪಿರಿಚುವಲ್ ಸ್ಟ್ರೆಂತು, ನಿಮ್ಮ ಎಮೋಷನಲ್ ಸ್ಟ್ರೆಂತು, ಇಂಟರ್ನಲ್ ಸ್ಟ್ರೆಂತು ನಿಮ್ಮದು ತುಂಬ ಸ್ಟ್ರಾಂಗ್ ಆಗಿರೋದು, ಗ್ರೂಪ್ ನಂಬರ್ 1. ಸೊ ಡೋಂಟ್ ಎವರ್ ಕಂಪೇರ್ ನಿಮ್ಮ ಈ ಬ್ಯೂಟಿಫುಲ್ ಸ್ಪಿರಿಚುವಲ್ ಸ್ಟ್ರೆಂತ್ನ ಬೇರೆಯವ್ರ ಜೊತೆಗೆ. ಆಕ್ಸೆಪ್ಟ್. ನೀವು ಸೆನ್ಸಿಟಿವ್ ಇದ್ದರೆ, ಎಮೋಷ್ನಲ್ ಸೆನ್ಸಿಟಿವ್ ಇದ್ದರೆ, ಅಥವಾ ಫಿಸಿಕಲಿ ಸೆನ್ಸಿಟಿವ್ ಇದ್ದರೆ, ಆಕ್ಸೆಪ್ಟ್. ಹೌದು, ದಿಸ್ ಈಸ್ ಮೈ ಗಿಫ್ಟ್. ಈ ಎಮೋಷ್ನಲ್ ಸೆನ್ಸಿಟಿವಿಟಿ ಇಸ್ ಮೈ ಗಿಫ್ಟ್. ಅದನ್ನು ಫೈಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅಥವಾ ಜನರು ಅದನ್ನು ರಿಜೆಕ್ಟ್ ಮಾಡಿದರೆ, ಓಕೆ ಯು ಆರ್ ಟು ಎಮೋಷ್ನಲಿ ಸೆನ್ಸಿಟಿವ್, ಯು ಆರ್ ಎಮೋಷ್ನಲ್ ಫೂಲ್ ಅಂದರೆ ಆಕ್ಸೆಪ್ಟ್ ಇಟ್ ಪ್ರೌಡ್ಲಿ. ಎಸ್ ಐ ಆಮ್ ಅ ಎಮೋಷ್ನಲ್ ಫೂಲ್ ಬಿಕಾಸ್ ಐ ಕ್ಯಾನ್ ಫೀಲ್ ಅಷ್ಟು ಡೀಪಾಗಿ, ಅಷ್ಟು ಡೆಪ್ತಲ್ಲಿ, ಅಷ್ಟು ಬ್ಯೂಟಿಫುಲ್ ಆಗಿ. ಸೊ ಇಟ್ಸ್ ಅ ಗಿಫ್ಟ್ ಆಬ್ವಿಯಸ್ಲಿ. ಸೊ ಬೇರೆಯವ್ರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ವಿ ಕಾಂಟ್ ಡೂ ಎನಿಥಿಂಗ್ ಅದ್ರ ಬಗ್ಗೆ. ಆ್ಯಂಡ್ ದೆನ್ ವಿ ಹ್ಯಾವ್ ಪಿಂಕ್ ಡ್ರ್ಯಾಗನ್ ಫ್ರಮ್ ಆಂಡ್ರೋಮೆಡಾ. ಹೈಯರ್ ಲವ್. ಲುಕ್ ಎಟ್ ದ್ಯಾಟ್. ದಿಸ್ ಈಸ್ ಎಕ್ಸಾಕ್ಟ್ಲಿ ನಾನು ಹೇಳ್ತಾ ಇರೋದು, ಗ್ರೂಪ್ ನಂಬರ್ 1. ಸೊ ಯು ಆರ್ ವೆರಿ ವೆರಿ ಕನೆಕ್ಟೆಡ್ ಹೈಯರ್ ಲೆವೆಲಿ. ನಾರ್ಮಲ್ ಆಗಿ ಮನುಷ್ಯರ ರೇಂಜಲ್ಲಿ ಲವ್ ಮಾಡೋದಿಲ್ಲ ನೀವು. ನಿಮ್ಮ ಪ್ರೀತಿ ಬಂದು ಇಟ್ ಈಸ್ ನೆಕ್ಸ್ಟ್ ಲೆವೆಲ್. ಪ್ರೀತಿ ಅಂತ ಅಂದಾಗ, ಲವ್ ಅಂತ ಅಂದಾಗ, ಇಟ್ ಈಸ್ ನಾಟ್ ಲಿಮಿಟೆಡ್ ಪಾರ್ಟ್ನರ್ಶಿಪ್ಪಲ್ಲಿ. ಆ್ಯಂಡ್ ದಟ್ ಈಸ್ ದಿ ಮೋಸ್ಟ್, ಐ ಹೇಟ್ ದ್ಯಾಟ್. ಪಾರ್ಟ್ನರ್ಶಿಪ್ಪಿಗೆ ಲವ್ನ ಲಿಮಿಟ್ ಮಾಡೋದು. ಲವ್ ಬಂದು ಇಟ್ ಈಸ್ ಯೂನಿವರ್ಸಲ್. ಸೊ ನೀವು ಲವ್ ಮಾಡುವಂಥದ್ದು ಮಕ್ಕಳನ್ನಿರ್ಬೋದು, ಪ್ರಾಣಿಗಳನ್ನಿರ್ಬೋದು, ಪಕ್ಷಿಗಳನ್ನಿರ್ಬೋದು, ಜನರಲ್ ಆಗಿ ನಿಮ್ಮ ಎಕ್ಸಿಸ್ಟೆನ್ಸ್ ಇರ್ಬೋದು. ಇಟ್ ಈಸ್ ಹೈಯರ್ ಲವ್. ಓಕೆ, ನಾರ್ಮಲ್ ಆಗಿ ಹ್ಯೂಮನ್ ರೇಂಜಲ್ಲಿ ನೀವು ಲವ್ ಮಾಡೋದಕ್ಕೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಯಾಕೆಂದರೆ ಯು ಆರ್ ಬಿಲ್ಟ್, ನಿಮ್ಮ ಬಿಲ್ಟ್ ಇರೋದೇ ಆ ಥರ. ಯು ಓನ್ಲಿ ಕ್ಯಾನ್ ಲವ್ ಆ ಹೈಯರ್ ಲೆವೆಲಲ್ಲಿ, ಹೈಯರ್ ಡಿಮೆನ್ಷನಲ್ಲಿ. ಎಮೋಷನ್ಸ್ನ ಫೀಲ್ ಮಾಡೋಕ್ಕಾಗೋದು ಇನ್ ಅ ವೆರಿ ವೆರಿ ಡೀಪ್ ವೇ. ಸೊ ದಟ್ ಈಸ್ ಯುವರ್ ಪವರ್, ದಟ್ ಈಸ್ ಯುವರ್ ಸ್ಟ್ರೆಂತ್, ಗ್ರೂಪ್ ನಂಬರ್ 1. ಸೊ ನೀವು ಪ್ರೀತಿ ಮಾಡೋದು ಅಥವಾ ನಿಮ್ಮ ಸುತ್ತಮುತ್ತ ಇರೋರು ಪ್ರೀತಿ ಮಾಡೋದು, ಇಟ್ ಈಸ್ ಅಬ್ಸಲ್ಯೂಟ್ಲಿ 2 ಸಪ್ರೇಟ್ ವರ್ಲ್ಡ್. ಓಕೆ, ಸೊ ಡೋಂಟ್ ಎವರ್ ಎಕ್ಸ್ಪೆಕ್ಟ್ ಆ ರೇಂಜಲ್ಲಿ ಬೇರೆಯವ್ರು ನಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ, ಬಿಕಾಸ್ ಇಟ್ ಈಸ್ ನಾಟ್ ಪಾಸಿಬಲ್. ನಿಮ್ಮ ಬಿಲ್ಡ್, ನಿಮ್ಮ ಮೇಕ್, ನಿಮ್ಮ ವರ್ಷನ್ ಬಂದು ಇಟ್ ಈಸ್ ಅಬ್ಸಲ್ಯೂಟ್ಲಿ ಹೈಯರ್ ಆ್ಯಂಡ್ ಔಟ್ ಆಫ್ ದಿಸ್ ವರ್ಲ್ಡ್. ಗ್ರೂಪ್ ನಂಬರ್ 1. ಯಾರೋ ಗಂಟೆ ಹೊಡಿತಾ ಇದ್ದಾರೆ, ದಟ್ ಈಸ್ ಅ ಹೈಯರ್ ವೈಬ್ರೇಷನಲ್ ಎನರ್ಜಿ. ಅದು ಯಾರೋ ಪೂಜೆ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜ್ ನಿಮ್ಮ ಗಾರ್ಡಿಯನ್ ಡ್ರ್ಯಾಗನಿಂದ. ಯು ಕ್ಯಾನ್ ಕಾಲ್ ಇಟ್ ಬ್ಲೂ, ಯಾಕೆಂದರೆ 2 ಸಲ ಬ್ಲೂ ಇದೆ. ಈ ಡ್ರ್ಯಾಗನ್ ಹೆಸರು ಬ್ಲೂ, ಈ ಡ್ರ್ಯಾಗನ್ ಹೆಸರು ಬ್ಲೂ. ಸೊ ಆಬ್ವಿಯಸ್ಲಿ ನಿಮ್ಮ ಗಾರ್ಡಿಯನ್ ಡ್ರ್ಯಾಗನ್ ಹೆಸರು ಬ್ಲೂ ಅಂತ ಅಂದ್ಕೊಳ್ಳೋಣ ಈ ರೀಡಿಂಗಲ್ಲಿ. ಸೊ ವೆರಿ ಹೈಯರ್ ಚಕ್ರ, ಹಾರ್ಟ್ ಚಕ್ರ ಓರಿಯೆಂಟೆಡ್ ನೀವು, ನಿಮ್ಮ ಗಾರ್ಡಿಯನ್ ಡ್ರ್ಯಾಗನ್. ಆಲ್ ರೈಟ್. ಸೊ ಓ ಮೈ ಗಾಡ್, ದಿಸ್ ಈಸ್ ಸೋ ಬ್ಯೂಟಿಫುಲ್. ಲೈಕ್ ನಿಮ್ಮ ಎನರ್ಜಿನಲ್ಲಿ ಕೂತಷ್ಟು ಐ ಆಮ್ ಫೀಲಿಂಗ್ ಸೋ ಮಚ್ ಆಫ್ ಲವ್ ನನ್ನ ಹಾರ್ಟಲ್ಲಿ, ನನ್ನ ಬಾಡಿನಲ್ಲಿ. ಗ್ರೂಪ್ ನಂಬರ್ 1.
ಸೊ ಇನ್ನೊಂದು ಫೈನಲ್ ಮೆಸೇಜ್ ಹೇಳ್ತಾ ಇರೋದು ನಿಮ್ಮ ಬ್ಲೂ ಗಾರ್ಡಿಯನ್ ಡ್ರ್ಯಾಗನ್ ಬಂದು ನೀವು ಲೋ ಆಗಿದ್ದಾಗ, ಎನರ್ಜಿ ಡಿಪ್ ಆದಾಗ ಅಥವಾ ಎಮೋಷನ್ಸ್ ಸ್ವಲ್ಪ ಹೆವಿ ಅನಿಸಿದಾಗ ಮ್ಯೂಸಿಕ್ ಬಂದು ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ನೇಚರಲ್ಲಿ ವಾಕ್ ಹೋಗೋದು ತುಂಬ ಹೆಲ್ಪ್ ಮಾಡುತ್ತೆ. ಆದಷ್ಟು ಒಂಟಿಯಾಗಿರೋದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಎನಿಥಿಂಗ್ ಐಸೋಲೇಷನಲ್ಲಿ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳೋದು ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಎಮೋಷನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ. ಸೊ ಮೈ ಎಮೋಷನ್ಸ್ ಆರ್ ಮೈ ಸೂಪರ್ ಪವರ್, ಮೈ ಲವ್ ಇಸ್ ಮೈ ಸೂಪರ್ ಪವರ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಗಾರ್ಡಿಯನ್ ಡ್ರ್ಯಾಗನಿಂದ. ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸು ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಡ್ರ್ಯಾಗನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಗಾರ್ಡಿಯನ್ ಡ್ರ್ಯಾಗನ್ ಎನರ್ಜಿಯಾಗಿ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ ಕನೆಕ್ಟ್ ಮಾಡಿದ್ರೆ ಲುಕ್ ಎಟ್ ದ ಫಿಯರ್ಸ್ ಎನರ್ಜಿ ಈ ಡ್ರ್ಯಾಗನ್ದು ಮತ್ತು ನಿಮ್ಮ ಪ್ರೊಟೆಕ್ಟರ್ ಎನರ್ಜಿದು. ದಿಸ್ ಈಸ್ ಅ ಗಾಡೆಸ್, ಆಫ್ರಿಕನ್ ಗಾಡೆಸ್ ಓಯಾ ಅಂಥೇಳಿ. ಸೊ ಲಾರ್ಡ್ ಆಫ್ ಪ್ರೊಟೆಕ್ಷನ್, ಲೈಕ್ ಗಾಡೆಸ್ ಪ್ರೊಟೆಕ್ಷನ್ ಇರ್ಬೋದು ಅಥವಾ ಡ್ರ್ಯಾಗನ್ ಪ್ರೊಟೆಕ್ಷನ್ ಇರ್ಬೋದು. ದೆರ್ ಇಸ್ ಲಾರ್ಡ್ ಆಫ್ ಪ್ರೊಟೆಕ್ಷನ್ ನಿಮ್ಮ ಸುತ್ತ ಈ ಸಮಯದಲ್ಲಿ. ಮೇ ಬಿ ಯು ಆರ್ ಗೋಯಿಂಗ್ ಥ್ರೂ ಲೈಫ್ ಚೇಂಜಸ್. ಈ ಸಮಯದಲ್ಲಿ ದೊಡ್ಡ ಲೈಫ್ ಡೆಸಿಷನ್ಸ್ ಮಾಡ್ತಿರ್ಬೋದು, ಅಥವಾ ಆ ಟ್ರಾನ್ಸಿಷನ್ ಫೇಸಲ್ಲಿರ್ಬೋದು ನೀವು, ಅಥವಾ ಇನ್ ಜನರಲ್ ಆಗಿ ಯಾವುದ್ರ ಬಗ್ಗೆ ಆದರೂ ತುಂಬ ಗಂಭೀರವಾಗಿ ಆಲೋಚಿಸ್ತಿದ್ರೆ ಬದಲಾವಣೆಗಳನ್ನ ತರೋದಕ್ಕೆ ನಿಮ್ಮ ಜೀವನದಲ್ಲಿ, ಅಥವಾ ಹೀಲಿಂಗ್, ಯು ಮೇ ಬಿ ಗೋಯಿಂಗ್ ಥ್ರೂ ಆ ಹೀಲಿಂಗ್ ಪ್ರಾಸೆಸ್ನ, ಹೀಲಿಂಗ್ ಜರ್ನಿನ, ಅಥವಾ ಸೆಲ್ಫ್ ಡಿಸ್ಕವರಿ ಜರ್ನಿನ, ಅಥವಾ ಕೆಲವೊಂದು ಬೋಲ್ಡ್ ಡಿಸಿಷನ್ಸ್ ತೊಗೊಳ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ. ವಾಟ್ ಎವರ್ ಇಟ್ ಇಸ್, ಈ ಸಮಯದಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ನಿಮ್ಮ ಸುತ್ತ. ಎಸ್ಪೆಷಲ್ ಲುಕ್ ಅಟ್ ಹೌ ಫಿಯರ್ಸ್ ಇಬ್ರು ಗಾಡೆಸ್ ಆ್ಯಂಡ್ ಆಲ್ಸೋ ದ ಡ್ರ್ಯಾಗನ್ ಎನರ್ಜಿ ಆ್ಯಂಡ್ ಆಲ್ಸೋ ಇಬ್ರು ಫೈರ್ ಎನರ್ಜಿ ತರ್ತಾ ಇರೋದು. ದೇರ್ ಇಸ್ ಲಾಟ್ ಆಫ್ ಪ್ಯಾಷನ್ ಈ ಸಮಯದಲ್ಲಿ. ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಪ್ಯಾಷನೇಟ್ ಆ್ಯಕ್ಷನ್ಸ್ ನಿಮ್ಮ ಜೀವನದಲ್ಲಿ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ವಿ, ಬಟ್ ವಿ ನೆವರ್ ಡಿಡ್. ಅದ್ರ ಬಗ್ಗೆ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ವಿ, ಬಟ್ ಅದ್ರ ಬಗ್ಗೆ ನಾವೇನು ಮಾಡಿರಲಿಲ್ಲ. ಲೈಕ್ ಎಕ್ಸ್ಪೆಕ್ಟ್ ಆ ಫೈರ್ ಎನರ್ಜಿ ರೇಸ್ ಆಗೋದು ನಿಮ್ಮ ಜೀವನದಲ್ಲಿ. ಆ್ಯಂಡ್ ಆಲ್ಸೋ ಇವರಿಬ್ರು ನೋಡ್ತಾ ಇದ್ರೆ ಇಟ್ ಈಸ್ ಲೈಕ್ ದೇ ಆರ್ ಪುಷಿಂಗ್ ಯು, ಮೋಟಿವೇಟಿಂಗ್ ಯು. ಇಟ್ಸ್ ಓಕೆ, ಮುಂದೆ ಹೋಗಿ ಅದೇನಾಗತ್ತೆ ನೋಡೋಣ ಅನ್ನೋ ಥರ ಒಂದು ಎನರ್ಜಿ. ಆಗತ್ತೆ ಮ್ಯಾಕ್ಸಿಮಮ್ ಆಗಿ ಏನಾಗ್ಬೋದು, ನಾವಿದ್ದೀವಿ, ಯು ಗೋ ಡೂ ಇಟ್ ಅಂತ ಹೇಳ್ತಾ ಇರೋ ಥರ ಇದೆ ಈ ಎನರ್ಜಿ ಇಬ್ಬರದೂ. ಲೈಕ್ ಆ್ಯಂಡ್ ಆಲ್ಸೋ ಈ ಥ್ರೋನ್ ಮೇಲೆ ಕೂತಿರೋವಂಥದ್ದು, ಅವ್ರದ್ದೇ ಆದಂಥ ಆ ಪವರ್ ಸೆಂಟರಲ್ಲಿ ಕೂತಿರೋವಂಥದ್ದು. ದಿಸ್ ಈಸ್ ದ ಮೂಮೆಂಟ್ ನಿಮ್ಮ ಲೈಫಲ್ಲಿ ನಿಮ್ಮ ಪವರಲ್ಲಿ ನೀವು ನಿಂತ್ಕೊಂಡು, ಅಥವಾ ನಿಮ್ಮ ಪವರಲ್ಲಿ ನೀವು ನಿಮ್ಮ ವಾಯ್ಸನ್ನು ಯೂಸ್ ಮಾಡುವಂಥದ್ದು, ನಿಮ್ಮ ಒಪಿನಿಯನ್ಸನ್ನು ಶೇರ್ ಮಾಡುವಂಥದ್ದು, ನಿಮ್ಮ ಬಿಸ್ನೆಸ್ ಐಡಿಯಾನ ಫಾಲೋ ಮಾಡುವಂಥದ್ದು, ನಿಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು. ವಾಟ್ ಎವರ್ ಇಟ್ ಈಸ್, ಎಲ್ಲಿ ನಮ್ಮ ಎನರ್ಜಿ ಲೀಕ್ ಆಗ್ತಾಯಿತ್ತು, ಎಲ್ಲಿ ನಮ್ಮ ಪವರ್ನ ನಾವು ಲೂಸ್ ಮಾಡ್ಕೊಳ್ತಾ ಇದ್ವಿ ಅಂತ ಅಂದ್ಕೊಂಡಿದ್ವಿ ನಮ್ಮ ಜೀವನದಲ್ಲಿ, ದಿಸ್ ಈಸ್ ದ ಮೊಮೆಂಟ್. ನಿಮ್ಮ ಗಾರ್ಡಿಯನ್ ಡ್ರ್ಯಾಗನ್ ಮತ್ತು ಗಾರ್ಡಿಯನ್ ಗಾಡೆಸ್ ಇಬ್ರು ಹೇಳ್ತಾ ಇರೋದು, ದಿಸ್ ಈಸ್ ದ ಮೊಮೆಂಟ್. ನೀವು ನಿಮ್ಮ ಆ ಪವರನ್ನು ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಪವರಲ್ಲಿ ನಿಂತು ಡೆಸಿಷನ್ಸ್ನ ಮಾಡೋದಕ್ಕೆ. ಕೆಲವೊಂದು ಡೆಸಿಷನ್ಸ್ಗಳನ್ನು ನೀವು ಮಾಡಿದ್ರೆ ನಿಮ್ಮ ಗಾರ್ಡಿಯನ್ ಡ್ರ್ಯಾಗನ್ನು ಮತ್ತು ಇವರಿಬ್ರು ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಡೆಸಿಷನ್ಸ್ ಬಂದು ಪವರಲ್ಲಿ ನಿಂತ್ಕೊಂಡು ಮಾಡೋದು, ಫಿಯರಲ್ಲಿ ನಿಂತ್ಕೊಂಡು ಮಾಡಿದಾಗ ದಟ್ ಡೆಸಿಷನ್ ಇಸ್ ನಾಟ್ ವೆರಿ ಗುಡ್. ಸೊ ಪವರಲ್ಲಿ ನಿಂತು ಡಿಸಿಷನ್ಸ್ ಮಾಡಿ, ಫಿಯರಲ್ಲಿ ನಿಂತು ಅಲ್ಲ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಸ್ಪೆಷಲಿ ಇವರಿಬ್ರು. ಮೈ ಗಾಡ್, ದಿಸ್ ಇಸ್ ಸಚ್ ಅ ಪ್ರೊಟೆಕ್ಟಿವ್ ಎನರ್ಜಿ. ಲೈಕ್ ಸಡನ್ ಆಗಿ ನಾನು ಈ ಬ್ಯಾಟಲಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಆರ್ಮರ್ ಹಾಕೊಂಡಿರ್ತಾರಲ್ಲ, ಸೊ ಲೈಕ್ ಐ ಆಮ್ ಸೂಪರ್ ಪ್ರೊಟೆಕ್ಟೆಡ್. ಯಾರೇ ನನ್ನ ಕಡೆ ಸ್ವಾರ್ಡ್ನ ತಂದು ನನ್ನನ್ನು ನನ್ನ ಜೊತೆ ಫೈಟ್ ಮಾಡೋ ಪ್ರಯತ್ನ ಪಟ್ಟರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆಂದರೆ ಆ ಸ್ವಾರ್ಡ್ ಪೆನಿಟ್ರೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಆರ್ಮರ್ ಒಳಗಡೆಗೆ, ಬಿಕಾಸ್ ಐ ಆಮ್ ಸೋ ಪ್ರೊಟೆಕ್ಟೆಡ್. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಫೀಲಿಂಗ್. ನಿಮ್ಮನ್ನ ಯಾವುದೋ ಪ್ರೊಟೆಕ್ಟಿವ್ ಬಬಲಲ್ಲಿ ಏನು ಕೇಸ್ ಮಾಡಿ ಇಟ್ಕೊಂಡಿರೋ ಥರ ಇದೆ. ಯುವರ್ ಡ್ರ್ಯಾಗನ್ ಎನರ್ಜಿ, ನಿಮ್ಮ ಡ್ರ್ಯಾಗನ್ ಗಾರ್ಡಿಯನ್ ಎನರ್ಜಿ ಇಸ್ ಹೈಲಿ ಪ್ರೊಟೆಕ್ಟಿವ್. ನಿಮ್ಮ ಈಗಿನ ಸದ್ಯದ ನಿರ್ಧಾರಗಳ ಬಗ್ಗೆ, ಅಥವಾ ನೀವು ನಡೀತಾ ಇರೋವಂಥ ಜರ್ನಿ ಬಗ್ಗೆ, ಆ್ಯಂಡ್ ಆಲ್ಸೋ ಅವರ ಪವರನ್ನು ನಿಮಗೆ ಶೇರ್ ಮಾಡ್ತಾ ಇರೋದು. ನೀವು ನಿರ್ಧಾರಗಳು ಮಾಡೋದಕ್ಕೆ, ನಿಮ್ಮ ಕಾನ್ಫಿಡೆನ್ಸನ್ನು ನೀವು ಕ್ಲೇಮ್ ಮಾಡೋದಕ್ಕೆ, ನಿಮ್ಮ ವಾಯ್ಸನ್ನು ನೀವು ಕ್ಲೇಮ್ ಮಾಡೋದಕ್ಕೆ, ಅಥವಾ ಈ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಬೇಕಾಗಿರುವಂಥ ಧೈರ್ಯನ, ಕಾನ್ಫಿಡೆನ್ಸನ್ನು ಕೊಡೋದಕ್ಕೆ. ಓ ಮೈ ಗಾಡ್, ದೆರ್ ಇಸ್ ಲಾರ್ಡ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಎನರ್ಜಿ ಆ್ಯಂಡ್ ಪ್ರೊಟೆಕ್ಷನ್ ನಿಮ್ಮ ಸುತ್ತ. ಆ್ಯಂಡ್ ಆಲ್ಸೋ ಬೋತ್ ಆರ್ ರೆಪ್ರೆಸೆಂಟಿಂಗ್ ಫೈರ್ ಎನರ್ಜಿ. ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ, ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಎನರ್ಜಿ. ಗ್ರೂಪ್ ನಂಬರ್ 2, ಲೈಕ್ ಎಕ್ಸ್ಪೆಕ್ಟ್ ಸಡನ್ ಇಂಟ್ರೆಸ್ಟ್ಗಳು ನಮ್ಮಲ್ಲಿ ಶಿಫ್ಟ್ ಆಗುವಂಥದ್ದು. ಲೈಕ್ ಇಷ್ಟು ದಿನ ನಾವು ಕೆಲವೊಂದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ವಿ, ಹೆಂಗೋ ಒಂದು ಹೋಗ್ತಾ ಇದೆ ಹೋಗಲಿ ಅಂಥೇಳಿ ನಡ್ಕೊಂಡು ಹೋಗ್ತಾ ಇತ್ತು ಜೀವನ. ಬಟ್ ಯು ಕೆನಾಟ್
ಮುಂದೆ ಹೋಗ್ತಾ ಆ ಥರ ಇರೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಬಿಕಾಸ್ ನಿಮ್ಮ ಈ ಪರ್ಟಿಕ್ಯುಲರ್ ಇಬ್ಬರೂ ಹೇಳ್ತಾ ಇರೋದು ಹೆಂಗೋ ಒಂದು ಜೀವನ ಮಾಡೋದಕ್ಕೆ ಬಂದಿಲ್ಲ ನಾವು ಭೂಮಿ ಮೇಲೆ, ಹೆಂಗೋ ಒಂದು ಜೀವನ ಮಾಡೋದಕ್ಕೆ ಬಂದಿಲ್ಲ ನೀವು ಈ ಭೂಮಿ ಮೇಲೆ, ಆ್ಯಂಡ್ ವಿ ವಿಲ್ ಹೆಲ್ಪ್ ಯು. ಸೊ ಆ ಸ್ಪೆಸಿಫಿಕ್ ಆಗಿರುವಂಥ ಸೋಲ್ ಪ್ಲ್ಯಾನನ್ನು ಅಥವಾ ನಿಮ್ಮನ್ನು ನೀವು ಆ ಪವರನ್ನು ನೀವು ಕ್ಲೀನ್ ಮಾಡೋದಕ್ಕೆ, ನಿಮ್ಮ ಪ್ಯಾಷನಲ್ಲಿ ನೀವು ನಿಂತ್ಕೊಳ್ಳೋದಕ್ಕೆ, ಆ ಹೆಲ್ತನ್ನ ನೀವು ರೀಗೇನ್ ಮಾಡ್ಕೊಳ್ಳೋದಕ್ಕೆ. ಸೊ ವಾಟ್ ಎವರ್ ಇಸ್ ದ ಕೇಸ್, ವಿ ಆರ್ ಹೆಲ್ಪಿಂಗ್ ಯು, ವಿ ವಿಲ್ ಹೆಲ್ಪ್ ಯು ನೀವು ಈ ಡೈರೆಕ್ಷನಲ್ಲಿ ಮುಂದೆ ಹೋಗೋದಕ್ಕೆ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಇವತ್ತು ನಿಮ್ಮ ಡ್ರ್ಯಾಗನಿಂದ. ಮೋಟಿವೇಶ್ನಲ್ ಮೆಸೇಜಸ್ಸು ನಿಮಗೆ ಸ್ಪೆಸಿಫಿಕ್ ಆಗಿ ಬರ್ತಾ ಇರುವಂಥದ್ದು, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಇರೋದು. ನಿಮ್ಮ ಕೈಯಲ್ಲಿ ಇದು ಸಾಧ್ಯ. ಸೊ ಡೋಂಟ್ ಡೌಟ್ ನಿಮ್ಮನ್ನು ನೀವು, ಡೋಂಟ್ ಓವರ್ ಥಿಂಕ್ ಸಿಚುವೇಶನನ್ನು, ಡೋಂಟ್ ಪೋಸ್ಟ್ಪೋನ್ ಆ ಮ್ಯಾಟರನ್ನು, ಡೋಂಟ್ ಪೋಸ್ಟ್ಪೋನ್ ಆ ಡೆಸಿಷನನ್ನು. ದಿಸ್ ಈಸ್ ದ ಮೂಮೆಂಟ್ ನಮ್ಮ ಜೀವನದಲ್ಲಿ ಆ ಡೆಸಿಷನ್ಸ್ನ ತೊಗೊಳ್ಳೋದಕ್ಕೆ, ಆ ಮ್ಯಾಟರ್ನ ಸಾಲ್ವ್ ಮಾಡೋದಕ್ಕೆ, ಆ ಡೈರೆಕ್ಷನಲ್ಲಿ ಮುಂದೆ ಹೋಗೋದಕ್ಕೆ. ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 2, ದಿಸ್ ಈಸ್ ದ ಮೂಮೆಂಟ್ ಆಫ್ ಆ್ಯಕ್ಷನ್ ಆ್ಯಂಡ್ ಅಕಂಪ್ಲಿಷ್ಮೆಂಟ್ ಆ್ಯಂಡ್ ಸಕ್ಸಸ್ ನಮ್ಮ ಲೈಫಲ್ಲಿ. ಯಾವುದೇ ಏರಿಯಾನಲ್ಲಿರ್ಬೋದು, ಕರಿಯರ್, ಹೆಲ್ತ್, ಇಟ್ ಡಸಂಟ್ ಮ್ಯಾಟರ್, ಬಟ್ ಇಟ್ ಈಸ್ ಆಲ್ ಅಬೌಟ್ ಫೈರ್. ನಮ್ಮಲ್ಲಿರುವಂಥ ಫೈರನ್ನು ನಾವು ಇಗ್ನೈಟ್ ಮಾಡ್ತಾ ಇರೋವಂಥದ್ದು. ಸೊ ಪ್ರಾಬ್ಲಿ ಸ್ವಲ್ಪ ಅಷ್ಟೊಂದು ಮೋಟಿವೇಶನ್ ಇಲ್ಲದೆ ಇರ್ಬೋದು ನಮ್ಮ ಜೀವನದಲ್ಲಿ, ಸ್ವಲ್ಪ ಎಲ್ಲ ಡಲ್ಲಾಗಿ ಇದ್ದಿರ್ಬೋದು ಫಾರ್ ಸಮ್ ಟೈಮ್, ಮೇ ಬಿ ಪಾಸ್ಟ್ 2-3 ಮಂತ್ಸಲ್ಲಿ. ಸ್ವಲ್ಪ ಯು ಮೇ ಬಿ ವಂಡ್ರಿಂಗ್ ಏನಾಯಿತು, ಯಾಕೆ ನಾನು ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದೀನಿ, ಯಾಕೆ ವೈ ಆಮ್ ಐ ನಾಟ್ ಡೂಯಿಂಗ್ ಇಟ್, ನನಗೆ ಗೊತ್ತು ಇದನ್ನು ಮಾಡಬೇಕು, ಯಾಕೆ ನಾನು ಮಾಡ್ತಾಯಿಲ್ಲ. ಸೊ ಇಟ್ ವಾಸ್ ಅ ಸೀಸನ್, ಸೊ ಡಲ್ನೆಸ್ ಇಸ್ ಅ ಸೀಸನ್. ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ನಾವು ಇವಾಗ ತಾನೇ ಲಯನ್ಸ್ ಗೇಟ್ ಪೋರ್ಟಲ್ ಮುಗಿಸ್ಕೊಂಡು ಬಂದಿದ್ದೀವಿ. ಐ ಥಿಂಕ್ ಲಯನ್ಸ್ ಗೇಟ್ ಪೋರ್ಟಲ್ ಹ್ಯಾಸ್ ಆ್ಯಕ್ಟಿವೇಟೆಡ್ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರನ ಬ್ಯೂಟಿಫುಲ್ ಆಗಿ. ಆ್ಯಂಡ್ ಆಲ್ಸೋ ಇವಾಗ ಎಕ್ಲಿಪ್ಸ್ ಸೀಸನಲ್ಲಿದ್ದೀವಿ ನಾವು, 2 ಎಕ್ಲಿಪ್ಸ್ ಮಧ್ಯದಲ್ಲಿದ್ದೀವಿ. ಫುಲ್ ಮೂನ್, ನ್ಯೂ ಮೂನ್ ದಿನ ಸೋಲಾರ್ ಎಕ್ಲಿಪ್ಸ್ ಆಗ್ತಾಯಿದೆ, ನೆಕ್ಸ್ಟ್ ಫುಲ್ ಮೂನ್ ದಿನ ಲೂನಾರ್ ಎಕ್ಲಿಪ್ಸ್ ಆಗುತ್ತೆ. ಸೊ ವಿ ಆರ್ ಇನ್ ಬಿಟ್ವೀನ್ ಹೈ ಇಂಟೆನ್ಸಿಟಿ ಎನರ್ಜಿ ಮಧ್ಯದಲ್ಲಿ, ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಸಪೋರ್ಟಿಂಗ್ ಯು ನಿಮ್ಮ ಲೈಫ್ ಡೆಸಿಷನ್ಸ್ಗಳಲ್ಲಿ, ನಿಮ್ಮ ಲೈಫ್ ಪ್ರಾಸೆಸ್ಸಲ್ಲಿ, ನಿಮ್ಮ ಸಕ್ಸಸ್ ಮ್ಯಾಟರಲ್ಲಿ. ಸೊ ದೆರ್ ಇಸ್ ಲಾಡ್ ಆಫ್ ಸಕ್ಸಸ್ ಆ್ಯಂಡ್ ಫೈರಿ ಎನರ್ಜಿ ನಿಮ್ಮ ಸುತ್ತ ಈ ಸಮಯದಲ್ಲಿ ಇರೋದು. ಗ್ರೂಪ್ ನಂಬರ್ 2. ಸೊ ಇನ್ ಕೇಸ್ ನೀವು ಅದ್ರ ಬಗ್ಗೆ ಆದರೂ ಸ್ವಲ್ಪ ಓವರ್ ಥಿಂಕ್ ಮಾಡಿ ಆಲೋಚನೆ ಮಾಡ್ತಿದ್ರೆ, ಅಯ್ಯೋ ಹೇಗೆ ಏನು ಮಾಡೋದು ಅಂತ ಹೇಳಿ, ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಈ ಸಮಯದಲ್ಲಿ. ಸೊ ಡೋಂಟ್ ಓವರ್ ಥಿಂಕ್. ಆಬ್ವಿಯಸ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ವೇ ಮಾಡಿ, ಇದು ಬೇಕಾ ಬೇಡವಾ ಅಂತೆಲ್ಲ, ಅದೆಲ್ಲ ನಿಮ್ಮ ಪರ್ಸ್ನಲ್ ಡಿಸಿಷನ್ ಮೇಕಿಂಗಿಗೆ ಬಿಟ್ಟಿರೋವಂಥದ್ದು. ಬಟ್ ಓವರ್ ಆಲ್ ಆಗಿ ನಿಮ್ಮ ಗೈಡ್ಸು, ಪರ್ಟಿಕ್ಯುಲರ್ ಆಗಿ ಈ ಡ್ರ್ಯಾಗನ್ ಎನರ್ಜಿ ಬಂದು ಹೇಳ್ತಾ ಇರೋದು, ನಿಮ್ಮ ಕೈಲಿದು ಸಾಧ್ಯ ಅಂತ ಹೇಳಿ. ಇನ್ ಕೇಸ್ ನೀವು ಡೌಟ್ ಪಡ್ತಿದ್ರೆ ನಿಮ್ಮ ಪಾತನ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ನಿಮಗೆ ಅಷ್ಟೊಂದು ಮಲ್ಟಿ ಏರಿಯಾನಲ್ಲಿ ಮೆಸೇಜ್ ಬರ್ತಾಯಿಲ್ಲ. ಇಟ್ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ನಿಮ್ಮ ರೀಡಿಂಗ್ ಬೇಗ ಮುಗ್ದೋದ್ರೆ ದೇರ್ ಇಸ್ ನೋ ಡೌಟ್ ಇಲ್ಲಿ. ಅಗೇನ್ ದಿಸ್ ಈಸ್ ಬ್ಯೂಟಿಫುಲ್. ಯಾಕಂದರೆ ಗ್ರೂಪ್ ನಂಬರ್ 1ಗೆ ಎಲ್ಲ ಬ್ಲೂ ಡ್ರ್ಯಾಗನ್, ಮೇನ್ ಕಾರ್ಡ್ ಬ್ಲೂ ಡ್ರ್ಯಾಗನ್ ಇತ್ತು, ಅವ್ರಿಗೆ ಬಂದಿದ್ದು ಬ್ಲೂ ಡ್ರ್ಯಾಗನು ಬೇರೆ ಡೆಕ್ಕಿಂದನು. ನಿಮಗೆ ಈ ಡೆಕ್ಕಲ್ಲಿ ಫೈರ್ ಎನರ್ಜಿ ಇರೋದು, ಈ ಕಾರ್ಡ್ ಬರ್ತಾ ಇರೋದು ಗೋಲ್ಡನ್ ಡ್ರ್ಯಾಗನು. ಸೊ ಲುಕ್ ಎಟ್ ದ್ಯಾಟ್, ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸಿಂಕ್ರೊನಿಸಿಟಿ. ಇಲ್ಲೂ ಆರೆಂಜ್ ಡ್ರ್ಯಾಗನ್, gold dragon, orange gold dragon from Arcturus. Arcturus is a star seed ಅಥವಾ ಬೇರೆ ಸ್ಟಾರ್ ಗ್ಯಾಲಕ್ಸಿಯಿಂದ ಬರುವಂಥ ಒಂದು ಮೆಸೇಜಸ್ ಇದು. ಓಕೆ, ಈ ಎನರ್ಜಿ ಕನೆಕ್ಟ್ ಮಾಡಿದರೆ ನಿಮ್ಮ ಡ್ರ್ಯಾಗನ್ ಹೇಳ್ತಾ ಇರೋದು, ನಾವಿಲ್ಲಿ ಬಂದಿರೋದು ಫಾಲೋ ಮಾಡೋದಕ್ಕಲ್ಲ, ನಾವಿಲ್ಲಿ ಬಂದಿರೋದು ಲೀಡ್ ಮಾಡೋದಕ್ಕೆ, ನಾವಿಲ್ಲಿ ಬಂದಿರೋದು ನಮ್ಮದೇ ಆದಂಥ ಟ್ರೆಂಡನ್ನ ಕ್ರಿಯೇಟ್ ಮಾಡೋದಕ್ಕೆ, ನಾವಿಲ್ಲಿ ಬಂದಿರೋದು ಕಾಪಿ ಪೇಸ್ಟ್ ಮಾಡೋದಕ್ಕಲ್ಲ, ನಾವಿಲ್ಲಿ ಬಂದಿರೋದು ನಮ್ಮದೇ ಆದಂಥ ಕ್ರಿಯೇಷನನ್ನು ಭೂಮಿಗೆ ಉಡುಗೊರೆಯಾಗಿ ಕೊಡೋದಕ್ಕೆ, ನಮ್ಮದೇ ಆದಂಥ ಎನರ್ಜಿನ ಉಡುಗೊರೆಯಾಗಿ ಕೊಡೋದಕ್ಕೆ. ವಿ ಆರ್ ನಾಟ್ ಹಿಯರ್ ಟು ಫಾಲೋ, ವಿ ಆರ್ ಹಿಯರ್ ಟು ಲೀಡ್. ಗ್ರೂಪ್ ನಂಬರ್ 2, ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮ್ಮ ಲುಕ್ ಎಟ್ ದ್ಯಾಟ್. ಈ ಡ್ರ್ಯಾಗನನ್ನು ನೋಡಿದ್ರೆ ಯಾರು ಇದ್ರ ಹಿಂದೆ ಇದನ್ನು ಫಾಲೋ ಮಾಡಲ್ಲ ಅಂತ ಯಾರು ಹೇಳೋದಕ್ಕೆ ಸಾಧ್ಯ? ದಿಸ್ ಈಸ್ ದ ಪವರ್ ನಿಮ್ಮಲ್ಲಿರುವಂಥದ್ದು. ನೀವಿಲ್ಲಿ ಬಂದಿರೋದು. ಆ್ಯಂಡ್ ಆಲ್ಸೋ ಆಕ್ಚೂರಿಯನ್ ಎನರ್ಜಿ, ಆಕ್ಚೂರಿಯನ್ಸ್ ಬಂದು ಇಟ್ಸ್ ಅ ಸ್ಟಾರ್ ಬೀಯಿಂಗ್ಸ್, ಸ್ಟಾರ್ ಎಂಟಿಟಿ, ಕಲೆಕ್ಟಿವ್ ಸ್ಟಾರ್ ಎಂಟಿಟಿ ಆಕ್ಚೂರಿಯನ್ಸ್. ಆಕ್ಚೂರಿಯನ್ಸ್ ಆರ್ ವೆರಿ 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 ಟ್ಯಾಲೆಂಟೆಡ್ ಕ್ರಿಯೇಷನಲ್ಲಿ, ಹೊಸದಾಗಿರೋದನ್ನು ಕ್ರಿಯೇಟ್ ಮಾಡೋದ್ರಲ್ಲಿ, ಟೆಕ್ನಾಲಜಿ ರಿಲೇಟೆಡು, ಮೆಂಟಲ್ ಎನರ್ಜಿ ರಿಲೇಟೆಡು. They are creators. Arcturians are creators. ಪ್ಲೇಡಿಯನ್ಸ್ ಅಂತ ಇದ್ದಾರೆ, ಅನದರ್ ಸ್ಟಾರ್ ಎಂಟಿಟೀಸ್. ಅವ್ರು ಬಂದು ದೇ ಆರ್ ವೆರಿ ಗುಡ್ ಇನ್ ಹೀಲಿಂಗ್ ಆ್ಯಂಡ್ ಎಮೋಷ್ನಲ್ ರಿಲೇಟೆಡ್ ಮ್ಯಾಟರ್ಸ್. ಆ್ಯಂಡ್ ಆಲ್ಸೋ ದೇ ಆರ್ ವೆರಿ ಬ್ರಿಲಿಯಂಟ್ ಎಮೋಷನ್ಸ್ ರಿಲೇಟೆಡಲ್ಲಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಆಕ್ಚೂರಿಯನ್ಸ್ ಬಂದಾಗ ದೇ ಆರ್ ಕ್ರಿಯೇಟರ್ಸ್. ದೇ ಕ್ರಿಯೇಟ್
ಹೆಲ್ಪ್ ಕ್ರಿಯೇಟ್ ಜನರಿಗೆ. ಸೊ ಡೆಫಿನೆಟ್ಲಿ ಈ ಸಮಯದಲ್ಲಿ ಇದು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಏನಾದರೂ ಹೊಸದಾಗಿ, ಅಥವಾ ನಿಮ್ಮ ಜೀವನನ ನೀವು ಹೊಸದಾಗಿ ರೂಪಿಸ್ಕೊಳ್ತಾ ಇದ್ದೀರಾ. ಬಟ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಕ್ರಿಯೇಷನ್ ಪ್ರಾಸೆಸ್ಸಲ್ಲಿ ನೀವಿರೋದು. ಗ್ರೂಪ್ ನಂಬರ್ 2 ಬಿಸ್ನೆಸ್ ಕ್ರಿಯೇಷನ್ ಅಥವಾ ಹೆಲ್ತ್ ಇಂಪ್ರೂವ್ಮೆಂಟ್ ಅಥವಾ ಲೈಫನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು. ಇಷ್ಟು ದಿನ ಮೇ ಬಿ ನಾವು ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿರ್ಬೋದು, ಬಟ್ ಇವಾಗ ನಿಮ್ಮ ಜೀವನನ ನಿಮ್ಮ ಕೈಗೆ ತೊಗೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ಥರ ರೂಪಿಸ್ಕೊಳ್ತಾ ಇರ್ಬೋದು. ದಟ್ ಈಸ್ ವೇರ್ ಆಕ್ಚುರಿಯನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರೋದು. ಆ್ಯಂಡ್ ಐ ಲವ್ ದೇರ್ ಎನರ್ಜಿ ಬಿಕಾಸ್ ದೇ ಆರ್ ವೆರಿ ಹೈ ಇಂಟೆನ್ಸಿಟಿ ಎನರ್ಜಿ. ಅವರು ನನಗೆ ಗೊತ್ತಿರೋ ಪ್ರಕಾರ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲಿ ತನಕ ನಾವು ರೆಡಿ ಆಗೋದಿಲ್ಲ ಅಲ್ಲಿ ತನಕ ಅವ್ರು ನಮ್ಮ ಲೈಫ್ಗೆ ಎಂಟರ್ ಆಗೋದಿಲ್ಲ. ಯಾಕೆಂದರೆ ದೇ ಡೋಂಟ್ ವೇಟ್, ದೇ ಜಸ್ಟ್ ಆ್ಯಕ್ಟ್. ಸೊ ಅವರ ಎನರ್ಜಿ ಬಂದು ವೇಟ್ ಮಾಡಿ ಸಾಫ್ಟಾಗಿ ಅದೆಲ್ಲ ಮಾಡೋಷ್ಟು ಪೇಷನ್ಸ್ ಅವರಿಗೆ ಐ ಥಿಂಕ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕಡಿಮೆ. ಆಲ್ಸೋ ವಿ ಹ್ಯಾವ್ ಅನದರ್ ಆರೆಂಜ್ ಸೋರ್ಸ್ ಡ್ರ್ಯಾಗನ್. ಲುಕ್ ಎಟ್ ದ್ಯಾಟ್. attunes you to the infinite energy, universe energy. ಇದು be in the moment and expect magic, expect miracles. This is the moment. And ಇನ್ನೊಂದು ಏನು ಹೇಳ್ತಾ ಇರೋದು ನಿಮ್ಮ ಡ್ರ್ಯಾಗನ್ ಬಂದು ಮ್ಯಾಜಿಕ್ ಆ್ಯಂಡ್ ಮಿರಕಲ್ ಬಂದು ಇಟ್ಸ್ ನಾಟ್ ಆ್ಯಕ್ಚುಲಿ ಅ ಮ್ಯಾಜಿಕ್ ಆ್ಯಂಡ್ ಮಿರಕಲ್ ಥಿಂಗ್. ಜನರಲಿ ಸ್ಪೀಕಿಂಗ್ ಗ್ರೂಪ್ ನಂಬರ್ 2 ಮ್ಯಾಜಿಕ್ ಆ್ಯಂಡ್ ಮಿರಕಲ್ ಯಾವಾಗ ಆಗುತ್ತೆ ಅಂತಂದರೆ, ಫಾರ್ಮುಲಾ ಆಫ್ ಮ್ಯಾಜಿಕ್ ಆ್ಯಂಡ್ ಮಿರಕಲ್ ಬಂದು ನಮ್ಮ ಇಂಟೆನ್ಷನ್ನು, ಓಕೆ, ಆ್ಯಂಡ್ ನಮ್ಮ ಡೆಸಿಷನ್ನು ಅಥವಾ ನಮ್ಮ ಸೋಲ್ ಪಾತು ಎಲ್ಲ ಅಲೈನ್ ಆದಾಗ ಬೈ ಡಿಫಾಲ್ಟ್ ನಾವು ಆ ಫ್ಲೋ ಸ್ಟೇಟಿಗೆ ಹೋದಾಗ ಎಲ್ಲ ಈಸಿಯಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಫಾರ್ಮುಲಾ. ಮ್ಯಾಜಿಕ್ ಆ್ಯಂಡ್ ಮಿರಕಲ್ ಬಂದು ಔಟ್ ಆಫ್ ನೋವೇರ್ ಏನೋ ಒಂದು ಆಗೋದಲ್ಲ, ನಮ್ಮ ಅಲೈನ್ಮೆಂಟಿಗೆ ಮ್ಯಾಚ್ ಆದಾಗ ಎಲ್ಲ ಈಸಿಯಾಗಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ದಟ್ ನಮ್ಮ ಹ್ಯೂಮನ್ ಬ್ರೈನ್ ಪ್ರಕಾರ ಅದು ಮ್ಯಾಜಿಕ್ ಆ್ಯಂಡ್ ಮಿರಕಲ್. ದೇರ್ ಇಸ್ ಆ್ಯಕ್ಚುಲಿ ನೋ ಸಚ್ ಥಿಂಗ್ ಆಸ್ ಮ್ಯಾಜಿಕ್ ಆ್ಯಂಡ್ ಮಿರಕಲ್. ಫೈರ್ ಆ್ಯಂಡ್ ವಾಟರ್ ಡ್ರ್ಯಾಗನ್, ಅಗೇನ್ ಲಾಡ್ ಆಫ್ ಫೈರ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಎನೇಬಲ್ಸ್ ದ ಲೈಫ್ ಟು ಫ್ಲೋ. ಅಗೇನ್ ದ ಫ್ಲೋ, ಆ ಫ್ಲೋ ಸ್ಟೇಟ್ಗೆ ನೀವು ಮೂವ್ ಆಗ್ತಾ ಇರೋದು ಗ್ರೂಪ್ ನಂಬರ್ 1. ದಟ್ ಈಸ್ ವಾಟ್ ನಿಮ್ಮ ಈ ಡ್ರ್ಯಾಗನ್ ಗಾರ್ಡಿಯನ್ ಹೇಳ್ತಾ ಇರೋದು. ಯು ಹ್ಯಾವ್ ಅ ರೆಡ್ ಡ್ರ್ಯಾಗನ್. ಗ್ರೂಪ್ ನಂಬರ್ 1ಗೆ ಬ್ಲೂ ಡ್ರ್ಯಾಗನ್ ಇತ್ತು. 2 ಡ್ರ್ಯಾಗನ್ ಹೆಸರು ಬ್ಲೂ ಇತ್ತು ಅವ್ರಿಗೆ. ನಿಮಗೆ 2 ಡ್ರ್ಯಾಗನೂ ಬಂದು ರೆಡ್ ಆ್ಯಂಡ್ ಫೈರ್ ಎನರ್ಜಿ ಬರ್ತಾ ಇರೋದು. ಮೇ ಬಿ ನಿಮ್ಮ ಡ್ರ್ಯಾಗನ್ ಹೆಸರು ರೆಡ್ ಇರ್ಬೋದು. ಈ ಪರ್ಟಿಕ್ಯುಲರ್ ಡೆಕ್ಕಲ್ಲಿ ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಡ್ರ್ಯಾಗನ್ ಹೆಸರು ಅಯೋನಾದ್ ಅಂತ ಹೇಳಿ. ಬಟ್ ಎನಿವೇ ದ ಮ್ಯಾಟರ್ ಬಂದು ಇದು ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗಿರೋಂಥ ಡ್ರ್ಯಾಗನ್, ಅಂದರೆ ಸೋರ್ಸ್ಗೆ, ಎಂಟೈರ್ ಯೂನಿವರ್ಸ್ ಆ ಫ್ಲೋಗೆ ಕನೆಕ್ಟ್ ಆಗಿರೋಂಥ ಡ್ರ್ಯಾಗನು. ಸೊ ಬೇಸಿಕ್ಲಿ ಆ ಫ್ಲೋ ಸ್ಟೇಟ್ಗೆ ನೀವು ಮೂವ್ ಆಗ್ತಾ ಇರೋದು ಗ್ರೂಪ್ ನಂಬರ್ 2. ದಿಸ್ ಇಸ್ ಅ ವಂಡರ್ಫುಲ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ನಿಮಗೆ ಬೇಕಾಗಿರೋ ಥರ ನಿಮ್ಮ ಜೀವನನ ಆಲ್ಟರ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ, ಬೇಡದೇ ಇರೋದನ್ನು ಡಿಲೀಟ್ ಮಾಡೋದಕ್ಕೆ, ಬೇಕಾಗಿರೋಂಥ ಆ್ಯಕ್ಷನ್ಸ್ನ ತೊಗೊಳ್ಳೋದಕ್ಕೆ, ನಿಮ್ಮ ಲೈಫನ್ನ ನಿಮಗೆ ಯಾವ ರೀತಿ ಬೇಕಾ ರೀತಿ ರೂಪಿಸ್ಕೊಳ್ಳೋದಕ್ಕೆ, ಬೇಕಾಗಿರೋಂಥ ಇಂಪಾರ್ಟೆಂಟ್ ಡಿಸಿಷನ್ಸ್ ಮಾಡೋದಕ್ಕೆ, ನಿಮ್ಮ ಆ ಫೈರನ್ನ, ನಿಮ್ಮ ಪ್ಯಾಷನನ್ನು ಫಾಲೋ ಮಾಡೋದಕ್ಕೆ, ನಿಮ್ಮ ಹಾಬೀಸು ಅಥವಾ ವಾಟ್ ಎವರ್ ಇಟ್ ಈಸ್, ನಿಮ್ಮ ಸೋಲಿಗೆ ಏನು ಆ ತೃಪ್ತಿ ತಂದುಕೊಡುತ್ತೆ ಆ ಥರ ಒಂದು ಸ್ಟೆಪ್ಸನ್ನು ತೊಗೊಳ್ಳೋದಕ್ಕೆ, ದಿಸ್ ಈಸ್ ವೆರಿ ಅಲೈನ್ಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಪಾತ್ ನೀವು ನಡೀತಾ ಇರೋದು ನಿಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ನಿಮ್ಮ ಲೈಫಲ್ಲಿ. ಐ ಥಿಂಕ್ ಯು ವಿಲ್ ಬಿ ಸೋ ಪ್ರೌಡ್ ಈ ಪಾತಲ್ಲಿ ನೀವು ನಡೆದು ಹೋದಾಗ. ಆ್ಯಂಡ್ ಮೇ ಬಿ 3 years 5 years ಫ್ರಮ್ ನಾವು ಇವತ್ತೊಂದು ದಿನ ನೀವು ತಿರುಗಿ ನೋಡಿ, ನಾನು ಆವತ್ತು ಆ ಡೆಸಿಷನ್ ಮಾಡಿರಲಿಲ್ಲ ಅಂದಿದ್ರೆ, ಆವತ್ತು ನಾನು ಧೈರ್ಯವಾಗಿ ಮುಂದೆ ಹೋಗಿರಲಿಲ್ಲ ಅಂದಿದ್ದರೆ, ಆವತ್ತು ನಾನು ಆ ಪರ್ಟಿಕ್ಯುಲರ್ ಕೆಲಸ ಮಾಡಿರಲಿಲ್ಲ ಅಂದಿದ್ರೆ ನಾನು ಇವತ್ತಿಲ್ಲಿರ್ತಿರ್ಲಿಲ್ಲ. ದಟ್ ಈಸ್ ದ ಮೂಮೆಂಟ್. ದಿಸ್ ಇಸ್ ದ ಮೂಮೆಂಟ್ ಆಫ್ ಟರ್ನಿಂಗ್ ಪಾಯಿಂಟ್ ಮೊಮೆಂಟ್ಸು ನಾವು ಇವಾಗ ಎಂಟರ್ ಆಗ್ತಾ ಇರೋದು. ಸೊ ಯು ಹ್ಯಾವ್ ಅ ಮೇಜರ್ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ದೊಡ್ಡ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಗ್ರೂಪ್ ನಂಬರ್ 2. ನೀವು ಇದನ್ನೆಲ್ಲ ತೊಗೊಳ್ಬೇಕಾದ್ರೆ, ಈ ದಾರಿನಲ್ಲಿ ಹೋಗಬೇಕಾದ್ರೆ, ನಿಮ್ಮ ಪವರಲ್ಲಿ ನೀವು ನಿಂತ್ಕೊಳ್ಬೇಕಾದ್ರೆ, ಧೈರ್ಯವಾಗಿ ಮಾತಾಡಬೇಕಾದ್ರೆ, ನಿಮ್ಮ ಕಾನ್ಫಿಡೆನ್ಸ್ನ ನೀವು ಗೇನ್ ಮಾಡಬೇಕಾದ್ರೆ, ರಿಮೆಂಬರ್ ನೀವು ಒಂಟಿಯಾಗಿಲ್ಲ. ಯು ಹ್ಯಾವ್ ಸಚ್ ಮೌಂಟನ್ ಆಫ್ ಡ್ರ್ಯಾಗನ್ ಎನರ್ಜಿ ನಿಮ್ಮ ಹಿಂದೆ ಇರೋದು. ಆ್ಯಂಡ್ ಆಲ್ಸೋ ಗಾಡೆಸ್ ಎನರ್ಜಿ. ಯು ಹ್ಯಾವ್ ಡಬಲ್ ಪ್ರೊಟೆಕ್ಷನ್ ಇಲ್ಲಿ ವಿತ್ ಗಾಡೆಸ್, ಅವ್ರ ಪವರಲ್ಲಿ ಅವ್ರು ಕೂತಿರೋದು. ಆ್ಯಂಡ್ ಆಲ್ಸೋ ದ ಡ್ರ್ಯಾಗನ್, ಆ ಡ್ರ್ಯಾಗನ್ ಎನರ್ಜಿ ಆ ಪವರನ್ನು ನಿಮಗೆ ಸಪೋರ್ಟಿಗೆ ಕೊಡ್ತಾ ಇರೋವಂಥದ್ದು. ಸೊ ದಿಸ್ ಈಸ್ ಅ ಲಾರ್ಡ್ ಆಫ್ ಫೈರ್ ಆ್ಯಂಡ್ ಕ್ರಿಯೇಷನ್ ನಿಮ್ಮ ಎನರ್ಜಿನಲ್ಲಿ. ಗ್ರೂಪ್ ನಂಬರ್ 2 ಕೆಳಗಡೆ ಕಮೆಂಟ್ ಮಾಡಿ, ಐ ಮೀನ್ ಮೈ ಫೈರ್ ಎಲಿಮೆಂಟ್ ಅಂತ ಹೇಳಿ. ಐ ಆಮ್ ಹಿಯರ್ ಟು ಲೀಡ್ ನಾಟ್ ಫಾಲೋ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ದ ಮೆಸೇಜಸ್ ನಿಮಗೆ ಇವತ್ತು ನಿಮ್ಮ ಡ್ರ್ಯಾಗನ್ ಗೈಡಿಂದ ನಿಮಗೆ ಬರ್ತಾ ಇರೋವಂಥದ್ದು. ಹೋಪ್ಫುಲಿ ಇದನ್ನೆಲ್ಲ ರೆಸೊನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.